ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ, ಇವತ್ತಿನ ವಾಕ್ಯ ಭಾಗದಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರು ಶಿಲುಬೆಯ ಮೇಲೆ ನುಡಿದ ಎರಡನೆಯ ಮಾತನ್ನ ಧ್ಯಾನ ಮಾಡಿಕೊಳ್ಳೋಣ. ವಾಕ್ಯ ಭಾಗಕ್ಕಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನದಿಂದ 44ನೇ ವಚನದವರೆಗೂ ನಾನು ಓದ್ತೇನೆ ನೋಡಿದೆ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಅವರು ಶಿಲುಬೆಯ ಮೇಲಿದ್ದಾಗ ಈ ಕಳ್ಳನಿಗೆ ನಿತ್ಯ ಜೀವದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಿನಗೆ ಸತ್ಯವಾಗಿ ಹೇಳ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಯಾವತ್ತೂ ಸುಳ್ಳು ಹೇಳಿದವರಲ್ಲ. ಆತನ ಬಾಯಲ್ಲಿ ಯಾವ ವಂಚನೆ ಇಲ್ಲ, ಆತನಲ್ಲಿ ಸುಳ್ಳು ಅನ್ನೋದು ಇಲ್ಲವೇ ಇಲ್ಲ. ಆತನು ಸತ್ಯವಂತನು. ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರು ಸತ್ಯವಂತನು. ಸತ್ಯವಾಗಿ ಒಂದು ವಿಷಯವನ್ನು ಹೇಳಿದ್ದಾರೆ, ಇವತ್ತೇ ನನ್ನ ಸಂಗಡ ನೀನು ಪರದೇಶಿನಲ್ಲಿ ಇರುವೆ ಎಂಬುದಾಗಿ ಕಳ್ಳನಿಗೆ ವಾಗ್ದಾನ ಮಾಡಿದ್ದನ್ನು ನಾವು ನೋಡ್ತೇವೆ. ಇದು ಈ ವಾಕ್ಯ ಭಾಗದಲ್ಲಿ ಪ್ರಿಯರೇ, ನಾವು 3 ವಿಷಯಗಳನ್ನ ಗಮನಿಸಬಹುದು. ಮೊದಲನೇದಾಗಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರ ಹತ್ತಿರ ಯಾರಾದರೂ ಬಂದರೆ ಅವರನ್ನು ಪರಿಪೂರ್ಣವಾಗಿ ರಕ್ಷಿಸುವುದಕ್ಕೆ ದೇವರು ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ಸಮರ್ಥನಾಗಿದ್ದಾರೆ ಎಂಬುದಾಗಿ ಇದರಲ್ಲಿ ತಿಳ್ಕೊಳ್ಬಹುದು. ಯಾರೇ ಆಗಿರಬಹುದು. ಇಲ್ಲಿ ಕಳ್ಳ ದುಷ್ಕರ್ಮಿ ಎಂಬುದಾಗಿ ಕರೆಯಲ್ಪಡ್ತಾ ಇದ್ದಾರೆ. ಕಳ್ಳನಾಗಿದ್ದಾನೆ ಆತನು ಏನೇನೋ ಮಾಡಿರಬಹುದು. ಉದಾಹರಣೆಗೆ ಕೊಲೆ ಮಾಡಿರಬಹುದು, ಅನೇಕ ಜನರನ್ನ ವಿಧವೆಯರನ್ನಾಗಿ ಮಾಡಿರಬಹುದು, ಅನೇಕ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿರಬಹುದು. ತುಂಬಾ ಅಂದ್ರೆ ಮೃಗಗಳು ಕೂಡ ತಲೆ ತಗ್ಗಿಸುವಂತಹ ಅಮಾನವೀಯ ಕೃತ್ಯಗಳನ್ನ ಈತನು ನಡೆಸಿರಬಹುದು. ಆದರೂ ಕೂಡ ಆತನು ಕ್ಷಮಿಸು ಎಂಬುದಾಗಿ ಯೇಸುವಿನ ಹತ್ತಿರ ಬಂದಾಗ ಯೇಸು ಸ್ವಾಮಿ ಅವನ ತಪ್ಪನ್ನು ಕ್ಷಮಿಸಿ ಆತನನ್ನ ಸ್ವರ್ಗಕ್ಕೆ ಕೊಂಡೊಯ್ದಿದ್ದಾನೆ. ಬೇರೆ ಇದರಲ್ಲಿ ನಾವು ತಿಳ್ಕೊಳ್ಬೇಕು ಏನೆಂದರೆ, ತನ್ನ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ರೀತಿಯಲ್ಲಿ ಯೇಸು ಸ್ವಾಮಿ ಅವರು ಇಲ್ಲಿ ನಡ್ಕೊಳ್ತಾ ಇದ್ದಾರೆ. ಪ್ರಿಯರೇ, ಎರಡನೇದಾಗಿ ಈ ಕಳ್ಳನ ಮಾನಸಾಂತರಕ್ಕೆ ಕಾರಣವಾದ ಸಂಗತಿಗಳನ್ನ ನಾವು ನೋಡ್ಬೇಕು. ವಾಕ್ಯ ಭಾಗದಲ್ಲಿ ನೋಡುವುದಾದರೆ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುವಾಗ, ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡಿದುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಬೇರೆ ಇಲ್ಲಿ ನಾವು ನೋಡಬೇಕಾದ ಒಂದು ಸತ್ಯವಾದ ಸಂಗತಿ ಏನೆಂದರೆ, ಯೇಸು ಸ್ವಾಮಿ ಅವರನ್ನ ಅನೇಕ ಜನರು ಹಿಂಬಾಲಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಒಬ್ಬ ಕಳ್ಳನಿಗೆ ಜೈಲು ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಆದ್ರೆ ಯಾವಷ್ಟು ಜನ ಆತನ ಹಿಂದೆ ಬರ್ತಾರೆ? ಅಯ್ಯೋ ಅಯ್ಯೋ ಎಂಬುದಾಗಿ ಬರೋದಿಲ್ಲ. ಆತನ ಕಳ್ಳನು, ಆತನು ಮಾಡಿದ್ದಕ್ಕೆ ಅನುಭವಿಸ್ತಾ ಇದ್ದಾನೆ ಬಿಡು ಅಂದಾಗಿ ಯಾರು ಬರೋದಿಲ್ಲ. ಆದ್ರೆ ಇಲ್ಲಿ ಗುಂಪಾಗಿ ಯೇಸು ಸ್ವಾಮಿ ಹತ್ರ ಬಂದು ಆತನಿಂದ ಉಪಕಾರ ಹೊಂದಿದ ಎಲ್ಲಾ ಜನರು, ಸ್ತ್ರೀಯರು, ಪುರುಷರು ಎಲ್ಲ ಬಂದು ಎದೆ ಬಡ್ಕೊಳ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನನಗೆ ಈ ರೀತಿ ಸಹಾಯ ಮಾಡಿದೆಯಿಲ್ಲ ಎಂಬುದಾಗಿ ಅನೇಕ ಜನರು ಅನೇಕವಾದ ವಿಷಯಗಳು ಅಂದ್ರೆ ಯೇಸು ಸ್ವಾಮಿಯಿಂದ ಉಪಕಾರ ಹೊಂದಿದ ಎಲ್ಲಾ ಜನರು ಬಂದು ಅಳ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಎಂಬುದಾಗಿ, ನಿನಗೆ ಇಂಥ ಶಿಕ್ಷೆ ಆಯ್ತಾ, ನಿನ್ನಂತ ಒಳ್ಳೆ ವ್ಯಕ್ತಿಗೆ ಇಂಥ ಶಿಕ್ಷೆ ಹೇಗಾಯ್ತು ಎಂಬುದಾಗಿ ಅಳ್ತಾ ಇದ್ದಾರೆ. ತಮ್ಮ ಒಂದು ನಿರೀಕ್ಷಿಸಿಕೊಂಡಿದ್ದ ಒಬ್ಬ ಒಳ್ಳೆ ವ್ಯಕ್ತಿಯನ್ನ, ನಿರೀಕ್ಷಿಸಿಕೊಂಡಿದ್ದ ಒಳ್ಳೆ ಒಬ್ಬ ತಂದೆಯ ಉಪಾಧಿಯಲ್ಲಿ ಸಾಕಿ ಸಲಹಿದಂತ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವಲ್ಲ ಎಂಬುದಾಗಿ ಅವರು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಆದ್ರೆ ಕಳ್ಳನ ಇದನ್ನೆಲ್ಲ ನೋಡ್ತಾ ಇದ್ದಾನೆ, ಕಳ್ಳನ ಇದನ್ನೆಲ್ಲ ಗಮನಿಸ್ತಾ ಇದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆತನು ನಿಂದಿಸ್ತಾ ಇದ್ದಾನೆ. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರು ಸಹ ಅದೇ ಪ್ರಕಾರ ಯೇಸು ಸ್ವಾಮಿಯನ್ನು ನಿಂದಿಸುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ಆತನು ನಿಂದಿಸಿದನು. ಆದರೆ ಎರಡನೇ ಸಾರಿ ಅಲ್ಲಿ ನಡೆದು ಬಂದ ಸಂಘಟನೆಗಳು, ಮಧ್ಯಾಹ್ನದವರೆಗೂ ನಡೆದ ಸಂಗತಿಗಳು, ಯೇಸು ಸ್ವಾಮಿ ಅವರನ್ನ ಶಿಲುಬೆಗೆ ಹಾಕಿದ್ದು ಬೆಳಗ್ಗೆ 9 ಗಂಟೆಗೆ, ಇದು ಮಧ್ಯಾಹ್ನ ಹೆಚ್ಚು ಕಡಿಮೆ 12 ಗಂಟೆಗೆ ಈತನ ಒಂದು ಯೇಸು ಸ್ವಾಮಿ ಅವರ ಎರಡನೇ ಮಾತು ಕೇಳಿ ಬರ್ತಾ ಇದೆ. ಈ ಮಧ್ಯದಲ್ಲಿರುವ ಈ ಸಮಯದಲ್ಲಿ ನಡೆದಂತ ಎಲ್ಲಾ ಸಂಗತಿಗಳನ್ನ ಆತನು ನೋಡಿದ್ದಾನೆ. ಸ್ತ್ರೀಯರು ಗುಂಪಾಗಿ ಆತನ ಹಿಂದೆ ಬರ್ತಾ ಇದ್ದಾರೆ, ಆತನ ವಿಷಯವಾಗಿ ಗೋಳಾಡ್ತಾ ಇದ್ದಾರೆ. ನನಗೆ ಅಂತೆಂತ ಉಪಕಾರ ಮಾಡಿದ್ದೀಯಾ ಎಂಬುದಾಗಿ ಹೇಳ್ತಾ ಇದ್ದಾರೆ, ಎದೆ ಪಡ್ಕೊಳ್ತಾ ಇದ್ದಾರೆ. ಈತನು ಸತ್ಯವಂತನು ಎಂಬುದಾಗಿ ಆತನ ಮನಗಂಡ ಯೇಸು ಸ್ವಾಮಿ ಅವರವರ ಜೀವಿತದಲ್ಲಿ ಮಾಡಿದಂತ ಉಪಕಾರಗಳನ್ನೆಲ್ಲ ನೆನೆಸಿಕೊಂಡು ಅಳ್ತಾ ಇದ್ದಾರೆ. ಆ ಸನ್ನಿವೇಶವನ್ನೆಲ್ಲವನ್ನು ನೋಡಿ ಆ ಕಳ್ಳನು ಮಾನಸಾಂತರ ಹೊಂದಿ, ನೀನು ನಿಜವಾಗಲೂ ಯೇಸು ಸ್ವಾಮಿ ಅವರು ನಿಜವಾಗಲೂ ಬರಬೇಕಾಗಿರುವ ಕ್ರಿಸ್ತನು ಎಂಬುದಾಗಿ, ದೇವರು ಎಂಬುದಾಗಿ ಮನಗೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಯೇಸುವೇ ನನ್ನನ್ನು ನೆನೆಸ್ಕೋ ಎಂಬುದಾಗಿ. ಮೂರನೇದಾಗಿ ಕಳ್ಳನು ಮಾನಸಾಂತರ ಹೊಂದಿದ ಮೇಲೆ ತನ್ನ ತಪ್ಪಿಗೆ ಶಿಕ್ಷೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ, ಇದು ನ್ಯಾಯವಾದದ್ದು ಎಂಬುದಾಗಿ ಆತನು ತನ್ನಲ್ಲಿರುವ ಒಳ್ಳೆ ಗುಣವನ್ನು ಮುಂದೆ ತರ್ತಾ ಇದ್ದಾನೆ. ಏನಂದ್ರೆ, ನಾವು ತಪ್ಪು ಮಾಡಿದ್ದೇವೆ, ಅನುಭವಿಸ್ತಾ ಇದ್ದೇವೆ, ಆದ್ರೆ ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯನ್ನು ಕುರಿತು ಒಳ್ಳೆ ಸಾಕ್ಷಿಯನ್ನು ಆತನ ಜನರಿಗೆ ಹೇಳ್ತಾ ಇದ್ದಾನೆ. ನೋಡ್ರಿ, ಕಳ್ಳನು ಸಹ ಆತನು ನೀತಿವಂತನೆಂಬುದಾಗಿ ಹೇಳುವಂತ ಒಳ್ಳೆ ವ್ಯಕ್ತಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಇದನ್ನೆಲ್ಲ ನೋಡಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವನ ಮನಸ್ಥಿತಿಯನ್ನು ನೋಡಿ ಆತನಿಗೆ ನಿತ್ಯ ಜೀವದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರು ಶಿಲುಬೆ ಮೇಲೆ ಹೇಳಿದ ಎರಡನೇ ಮಾತು ನಿತ್ಯ ಜೀವದ ವಾಗ್ದಾನ ಕುರಿತಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ವಂದನೆಗಳು.